ಇಂಥ ಒಬ್ಬ ಕಾರ್ಪೊರೇಟ್ಗಳಿಗೆ, ಇಂಥ ಒಬ್ಬ ಚೋರ ಕಳ್ಳರಿಗೆ ಎಷ್ಟೊಂದು ಹೆಲ್ಪ್ ಮಾಡ್ತದೆ ಅಂತೇಳಿ. ಇಲ್ಲಿ ಒಬ್ಬ ರೈತರಿಗೆ ಒಂದು ಸಾಲ ಕೊಡ್ಬೇಕಾಗಿದ್ದು ಯಾವುದು ಈಗ ಹೇಳಿ ನಮ್ಗೆ ಎಷ್ಟು ತೊಂದರೆ ಕೊಡ್ತಾರಪ್ಪ ಅಂತೇಳಿ. ಒಂದು ಎಮ್ಮೆ ಅಥವಾ ಒಂದು ಆಕಳ ಅಥವಾ ಮತ್ತೇನು ಕೊಡ್ಬೇಕಾದ್ರೆ ಅವು ಇಲ್ಲೇ ಇರ್ತಾವೆ, ಆಕಳ ಇಲ್ಲೇ ಇರ್ತವೆ, ಎಮ್ಮೆ ಇಲ್ಲೇ ಇರ್ತದಲ್ಲ, ಎಲ್ಲ ಇಲ್ಲೇ ಇರ್ತದೆ. ಅದಕ್ಕಿಂತಲೂ 3 ಪಟ್ಟು 4 ಪಟ್ಟು ಏನಪ್ಪ ಅಂತ ಜಮೀನುಗಳು ಇರ್ತಾವೆ. ಅಂಥವ್ರಿಗೆ ಸಹಿತ ಕೊಡೋದ್ರೆ ಅಷ್ಟು ಭಾಳ ಆದ್ರೆ ಒಂದು ಬಾವಿ, ಒಂದು ಪೈಪ್ಲೈನ್, ಅದೇ ಒಂದು 5-6 ಲಕ್ಷ ಕೊಡಬೇಕಾದ್ರೆ, ಮತ್ತು ಜುಡಿ ಒಂದು ಟ್ಯಾಕ್ಟ್ರಿ ಕೊಡಬೇಕಾದ್ರೆ ಕುರಿ ಕೊಳ ಬಿದ್ದು ಹೋಗ್ತಾವೆ. ಇಲ್ಲ 13 ಏನಪ್ಪ ಅಂದ್ರೆ 13,800 ಕೋಟಿ ರೂಪಾಯಿ ಸಹಜವಾಗಿ ಕೊಟ್ಟುಬಿಟ್ರು. ಅದರಲ್ಲೂ ಅವ್ರಿಗೆ ಆ ವಿದೇಶದಿಂದ ಸಹಿತ ಬೇರೆ ಬೇರೆ ಬ್ಯಾಂಕ್ಗಳಿಂದ, ವಿಶೇಷವಾಗಿ ಈ PNB ಅಂದರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒದಗಿಸಿದ ಈ LOU ದಿಂದಾಗಿ ಏನಪ್ಪ ಅಂತಂದ್ರೆ SBI ಮಾರಿಸಸ್, ಅಲ್ಲಿಂದ ಅಲಹಾಬಾದ್ ಬ್ಯಾಂಕ್ ಹಾಂಗ್ಕಾಂಗ್ದಿಂದ, ಆಕ್ಸಿಸ್ ಬ್ಯಾಂಕ್ ಹಾಂಗ್ಕಾಂಗ, ಬ್ಯಾಂಕ್ ಆಫ್ ಇಂಡಿಯಾ ಆ್ಯಂಟ್ವರ್ಪ, ಕೆನರಾ ಬ್ಯಾಂಕ್ ಮನಾಮಾ, SBI ಫ್ರಾಂಕ್ಫರ್ಟ್, ಇವೆಲ್ಲ ಕಡೆಯಿಂದನೂ ಹೆಚ್ಚು ಅಲ್ಲೆಷ್ಟು ನಮ್ಮ ವ್ಯಾಪಾರಕ್ಕಾಗಿ, ವಜ್ರದ ವ್ಯಾಪಾರಕ್ಕಾಗಿ 6,364 ಕೋಟಿ ರೂಪಾಯಿ. ಅದರ ಬಡ್ಡಿಗೆ ಇನ್ನೂ ತುಂಬೇ ಇಲ್ಲ. ಅದ್ರ ಜೊತೆಗೆ ಇನ್ನೂ ಎಲ್ಲ ಕೂಡಿಸ್ಕೊಂಡು 13,000, ಇಲ್ಲಿ ಇಂಡಿಯಾದಿಂದ ಹೋಗ್ಬೋದ 13,800 ಕೋಟಿ ತೊಗೊಂಡು ಒಂದು ಫೈನ್ ನೈಟ್ ಈ ಒಂದು ಮುಂಬೈಯ ಛತ್ರಪತಿ ಶಿವಾಜಿ ನಮ್ಮ ಏನು ಏರ್ಪೋರ್ಟ್ ಅಲ್ಲಿ ದಾಟಿಬಿಡ್ತಾರೆ ಅವರು ಈ ಮಹಾಶಯರು 2019ರಾಗ. ಅದರ ನಂತರ ಇವರು ಎಲ್ಲಿ ಅದಾರ, ಏನದಾರ ಹುಡುಕ್ತಾ ಇದ್ದಾರೆ. ಇಲ್ಲ ಇಲ್ಲಿದ್ದಾರೆ ರೀ, ಮತ್ತೊಂದು ದೇಶದಲ್ಲಿದ್ದಾರೆ, ಅಥವಾ ಈ ಒಂದು ವೆಸ್ಟ್ ಇಂಡೀಸ್ ಒಂದು ದ್ವೀಪದಲ್ಲಿದ್ದಾರೆ, ಒಂದು ಮೂಲೆಯಲ್ಲಿದ್ದಾರೆ, ಬರೀ ಇದನ್ನು ನೋಡ್ತಾ ಇದ್ವಿ ನಾವು. ಈ ಕೊನೆಗೆ ಬಂದ ಬೆಲ್ಜಿಯಮ್ದಲ್ಲಿ ಸಿಕ್ಕಾರ. ಆದರೆ ಅಲ್ಲೂ ಇಷ್ಟು ಸುಲಭವಾಗಿ ಭಾರತಕ್ಕೆ ಅವ್ರು ಹಿಡ್ಕೊಂಡ್ಬರೋ ಸಾಧ್ಯತೆಗಳು ಕಡಿಮೆ. ಮತ್ತು ಇನ್ನೊಂದು ಮಾತಲ್ಲಿ ಗಮನಿಸಬೇಕಾಗಿದೆ, ಭಾರತಕ್ಕೆ ಒಂದು ವೇಳೆ ಅವ್ರು ಹಿಡ್ಕೊಂಡು ಬಂದರು, ಮಹಾನ್ ಬುದ್ಧಿವಂತ ಬೆರಿಕೆ ವ್ಯಾಪಾರಿಗಳು ಇವರೆಲ್ಲ ತಮ್ಮ ಹೆಸರಲ್ಲಿ ಆಸ್ತಿ ತೊಗೊಳಕ್ಕೆ ಸಾಧ್ಯದನ, ಏನು ನೀವು ಮುಟ್ಟುಗೋಲು ಹಾಕ್ಲಿಕ್ಕೆ ಸಾಧ್ಯದ. 13,800 ಕೋಟಿ ರೂಪಾಯಿ ಸಣ್ಣದ ಅಮೌಂಟ್ ಅಲ್ಲ. ಯಾವ ರೀತಿಯಾಗಿ ಇದನ್ನು ಮರಳಿ ಬ್ಯಾಂಕ್ ಪಡಿಬೋದು ಮತ್ತು ಸರ್ಕಾರ ಹೆಂಗೆ ಕೊಡ್ಬೋದು ಅಂತ ಹಿಡಿದೀವಿ ಅನ್ನುವಂಥದ್ದು ದೊಡ್ಡ ಸಾಧನೆ ಹೇಳುವಂಥದ್ದು ದೊಡ್ಡದಲ್ಲ. ಹಿಡಿದಕ್ಕಿಂತ ಹೆಚ್ಚಿಗೆ ಎಷ್ಟು ದುಡ್ಡನ್ನು ಅವರಿಂದ ವಾಪಸ್ ಮಾಡಿಸ್ತಾ ಇದ್ದೀರಿ ಬ್ಯಾಂಕ್ಗೆ. ಯಾಕಂದ್ರೆ ಬ್ಯಾಂಕದಲ್ಲಿರೋ ದುಡ್ಡು ಜನಸಾಮಾನ್ಯರು, ನಮ್ಮದು ನಿಮ್ಮದು ದುಡ್ಡದು, ಅದು ಯಾರ್ದೂ ಅಲ್ಲ ದುಡ್ಡದು. ನಾವು ಇಟ್ಟಿದ್ದು, ಜನಸಾಮಾನ್ಯರು ಇಟ್ಟಿದ್ದು, ಒಂದು ಫಿಕ್ಸ್ ಆಗಿಟ್ಟಿದ್ದು ಉಳಿತಾಯದಿಂದ ಮತ್ತೆ ಕಾರಣದಿಂದನೂ ನಾವು ಮಾಡಿದಂಥ ಈ ದುಡ್ಡನ್ನು ಇಟ್ಟಿರ್ತೀವಿ ನಾವು. ಆ ದುಡ್ಡಿನ ಉಪಯೋಗ ಈ ರೀತಿಯಾಗಿ ದುರುಪಯೋಗ